ದೇವರು ಒಂದು ಸಾರಿ ಆತನು ನಮ್ಮನ್ನು ಆರಿಸಿಕೊಂಡರೆ ಆತನು ನಮ್ಮನ್ನು ಬಿಡುವುದಿಲ್ಲ. ಅದಕ್ಕೆ ದೇವರ ಕರೆಯಿಂದ ನಾವು ಯಾರು ತಪ್ಪಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ದೇವರ ವಾಕ್ಯವನ್ನ ನಾವು ಧ್ಯಾನ ಮಾಡೋಣ. ಯೋನನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ ಅದರ 17ನೇ ವಚನವನ್ನ ಯಾರಾದರೂ ಒಬ್ಬರು ಈ ಸಮಯದಲ್ಲಿ ನಾವು ಓದಿಕೊಳ್ಳೋಣ. ಇತ್ತ ಯೋನನನ್ನ ನುಂಗಲು ಯೆಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಯೋನನು 3 ದಿನ ಹಗಲಿರುಳು ಆ ಮೀನಿನ ಹೊಟ್ಟೆಯೊಳಗೆ ಇದ್ದನು. ಆಮೆನ್. ಹಲ್ಲೆಲೂಯಾ. ಎಷ್ಟು ದಿನ ಯೋನನು ಮೀನಿನ ಹೊಟ್ಟೆ ಒಳಗಡೆ ಇದ್ದನ್ರಿ? 3 ದಿನ. ಯೋನನು ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡಿ ಹೋಗಬೇಕಾಗಿತ್ತು ನಿನೆವೆ ಪಟ್ಟಣಕ್ಕೆ? ಸುಮಾರು 500 ಕಿಲೋಮೀಟರ್. ನಿನೆವೆ ಪಟ್ಟಣಕ್ಕೂ ಯೋನನ್ ಇರುವಂತಹ ಸ್ಥಳಕ್ಕೂ ಎಷ್ಟು ಅಂತರ? 500 ಕಿಲೋಮೀಟರ್. ಆದ್ರೆ ಇವನು ತಪ್ಪಿಸಿಕೊಂಡು ತಾರ್ಸಿಸಿಗೆ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ದೇವರು ಏನಂದ್ರ ಒಂದು ಮೀನಿಗೆ ಅಪ್ಪಣೆ ಕೊಟ್ರು ಎಂಬುದಾಗಿ. ಹಲ್ಲೆಲೂಯಾ. ನೋಡ್ರಿ, ಆ ಮೀನಿಗೆ ಅಪ್ಪಣೆ ಕೊಟ್ರು. ಆ ಮೀನು ಯೋನನ ನುಂಗಿ ಸುಮಾರು ದೂರದಲ್ಲಿರುವಂತಹ ನಿನೆವೆ ಪಟ್ಟಣಕ್ಕೆ ಅವನನ್ನ ತೆಗೆದುಕೊಂಡು ಹೋಗಿ ಆ ಮೀನು ಅಲ್ಲಿ ಕಾರಬೇಕಾದ್ರೆ ಆ ಮೀನಿನ ಪ್ರಯಾಣ ಎಷ್ಟು ದಿನ ಹಿಡಿತು? 3 ದಿನ. ಆದ್ರೆ ಮೇನು ನೀರಿನ ಒಳಗಡೆ ಈಸಿ. ಹಲ್ಲೆಲೂಯಾ. ಆ ನಿನೆವೆ ಪಟ್ಟಣಕ್ಕೆ ಅವನನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಆ ಮೀನಿಗೆ ಎಷ್ಟು ದಿನ ಪ್ರಯಾಣ ಹಿಡಿತು? 3 ದಿನ. 3 ದಿನ ಈ ಮೀನಿನ ಹೊಟ್ಟೆ ಒಳಗಡೆ ಯೋನನಿಗೆ ಏನಾಗಿರ್ಬೇಕು? ನೀವು ಅದನ್ನ 1ನೇ ಅಧ್ಯಾಯ 2ನೇ ಅಧ್ಯಾಯ ಓದುವಾಗ ಗೊತ್ತಾಗೈತಿ. ಆ ಮೀನಿನ ಹೊಟ್ಟೆ ಒಳಗಡೆ ಇದ್ದುಕೊಂಡು ಅವನ ಎಲ್ಲ ಕಷ್ಟವನ್ನ, ಸಮಸ್ಯೆಯನ್ನ, ಅವನಿಗೆ ಏನೇನು ಸಂಭವಿಸಿತು, ಆ ಮೇನು ಎಲ್ಲಿ ಎಲ್ಲ ಅವನನ್ನು ತೆಗೆದುಕೊಂಡು ಹೋಯಿತು ಎಂಬುದಾಗಿ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಒಬ್ಬನನ್ನ ತನ್ನ ಸೇವೆಗಾಗಿ ಕರೆದರೆ ಅಥವಾ ದೇವರು ಒಬ್ಬರನ್ನ ತನ್ನ ನಂಬಿಕೆ ಮಾರ್ಗದಲ್ಲಿ ನಡೆಯುವುದಕ್ಕೆ ಕರೆದರೆ ನಾವು ಏನೇ ಪ್ರಯತ್ನಗಳನ್ನು ಮಾಡಬಹುದು ದೇವರಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ, ಸೇವೆಯಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ. ಹಲ್ಲೆಲೂಯಾ. ನಾವು ಒಂದು ಸಾರಿ ದೇವರ ನಮ್ಮನ್ನ ಕರೆದರೆ ಆ ದೇವರ ಕರೆಯುವಿಕೆಯಿಂದ, ದೇವರ ಕರೆಯಿಂದ ನಾವು ಯಾರು ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಎಲ್ಲಿ ಹೋದರೂ ದೇವರು ನಮ್ಮನ್ನ ಬಿಡುವುದೇ ಇಲ್ಲ. ಹಲ್ಲೆಲೂಯಾ. ಹಾಗಾದರೆ ಈ ಮೀನಿಗೆ ನುಂಗುವುದಕ್ಕೆ ಅಪ್ಪಣೆ ಕೊಟ್ಟಿರುವಂತವ್ರು ಯಾರು ಅಂತಂದ್ರೆ ದೇವರೇ ಆಗಿದ್ದಾನೆ. ಪ್ರಿಯರೇ, ಒಂದು ವೇಳೆ ನಾವು ದೇವರನ್ನ ನಂಬಿಕೊಂಡವರಾಗಿ, ದೇವರ ಸೇವೆಗೆ ನಮ್ಮನ್ನು ಸಮರ್ಪಿಸಿಕೊಂಡವರಾಗಿ, ಒಂದು ವೇಳೆ ರಕ್ಷಣೆ ಮಾರ್ಗದಲ್ಲಿ ನಡೀತಾ ಇರುವಂತಹ ನಾವುಗಳು, ಹಲ್ಲೆಲೂಯಾ, ನಾವು ದೇವರ ಚಿತ್ತವನ್ನ ಬಿಟ್ಟು, ದೇವರ ಆಲೋಚನೆಯನ್ನ ಬಿಟ್ಟು ನಮ್ಮ ಇಷ್ಟದಂತೆ ನಾವು ಪ್ರಯಾಣ ಮಾಡುವುದಾದ್ರೆ, ನಮ್ಮ ಇಷ್ಟದಂತೆ ನಾವು ಜೀವಿಸುವುದಾದ್ರೆ, ನಮ್ಮ ಇಷ್ಟದ ಹಾಗೆ ನಾವು ಲೋಕದ ಹಿಂದೆ ಹೋಗುವುದಾದರೆ ದೇವರು ಕೆಲವು ಸಮಸ್ಯೆಗಳಿಗೆ ಅನುಮತಿಯನ್ನು ಕೊಡುವವನಾಗಿದ್ದಾನೆ. ದೇವರು ಕೆಲವು ಆಪತ್ತುಗಳನ್ನು ನಮ್ಮ ಮೇಲೆ ಬರಮಾಡುವವನಾಗಿದ್ದಾನೆ. ದೇವರು ಕೆಲವು ಸಮಸ್ಯೆಗಳನ್ನು ಬರಮಾಡುವವನಾಗಿದ್ದಾನೆ. ಯಾಕೆಂದರೆ ನಿಮ್ಮನ್ನ ಸರಿಯಾದ ದಾರಿಯಲ್ಲಿ ನಡೆಸಬೇಕೆಂಬುದಾಗಿ. ಹಲ್ಲೆಲೂಯಾ. ಯೋನನಿಗೆ ಈ ಆಪತ್ತವನ್ನ ಬರಮಾಡಿದಕ್ಕಾಗಿ, ಯೋನನ್ನ ಮೇನು ನುಂಗುವಂತೆ ಮಾಡಿದಕ್ಕಾಗಿ ಕಾರಣ ಏನಂದ್ರೆ ಯೋನನು ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ಯೋನನು ದೇವರಿಗೆ ವಿರುದ್ಧವಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ. ಆತನನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ದೇವರು ಆ ದೊಡ್ಡ ಮೀನಿಗೆ ಯೋನನ ನುಂಗುವುದಕ್ಕಾಗಿ ದೇವರು ಅಪ್ಪಣೆ ಕೊಡ್ತಾನೆ. ಹಾಗಾದ್ರೆ ಇವತ್ತು ನಮ್ಮ ಜೀವಿತದಲ್ಲಿಯೂ ನಾವು ದೇವರನ್ನ ಬಿಟ್ಟು, ದೇವರನ್ನ ಮರೆತು ನಮಗೆ ಇಷ್ಟವಾದ ಲೋಕದ ಹಿಂದೆ ನಾವು ಹೋಗುವುದಾದ್ರೆ, ಹಲ್ಲೆಲೂಯಾ, ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ. ಒಂದು ವೇಳೆ ಅಷ್ಟು ನಮ್ಮ ಹೃದಯವನ್ನ ಕಠಿಣ ಮಾಡಿಕೊಂಡು ಈ ದೇವರನ್ನ ನಂಬಿ ಈ ದೇವರೇ ಇಲ್ಲ ಎಂಬುದಾಗಿ ನೀವು ಅನ್ಯದ ಹಿಂದೆ ಹೋಗುವುದಾದ್ರೆ, ಹಲ್ಲೆಲೂಯಾ, ಕೆಲವು ಸಾರಿ ನಿಮ್ಮ ಪ್ರಾಣಕ್ಕೆ ಅದು ಕುತ್ತು ತರುವಂತದಾಗಿದೆ. ನಮಗೆ ರಕ್ಷಣೆ ಕೊಡುವವನು, ಸಂರಕ್ಷಣೆ ಕೊಡುವವನು, ನಮ್ಮನ್ನ ಸರಿಯಾದ ನೀಟಾದ ಮಾರ್ಗದಲ್ಲಿ ಕರೆಕೊಂಡು ಹೋಗುವವನು ದೇವರು ಒಬ್ಬನೇ ಆಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ಆ ಪಾಪದ ಮಾರ್ಗದಿಂದ ದೇವರು ನಮ್ಮನ್ನು ಬಿಡಿಸಿದ್ದಾನೆ. ಆ ಚಿಂತೆ ದುಃಖಗಳಿಂದ ನಮ್ಮನ್ನು ದೇವರು ಬಿಡಿಸಿದ್ದಾನೆ. ದೇವರು ನಾವು ಬೇಡಿದ ಎಲ್ಲವನ್ನ ಇದುವರೆಗೂ ಆತನು ಒದಗಿಸಿ ನಡೆಸಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ನನ್ನನ್ನ ಪ್ರೀತಿಸಿದಂತ ದೇವರನ್ನ ಬಿಟ್ಟು
ಆತನ ಸೇವೆಯನ್ನ ಬಿಟ್ಟು, ಹಲ್ಲೆಲೂಯಾ, ಆತನ ಸಭೆಯನ್ನ ಬಿಟ್ಟು ನಾನು ಹೋಗುವುದಾದ್ರೆ ದೇವರು ಕೆಲವೊಂದುಗಳನ್ನ ಅನುಮತಿಸುವಂತೂ ಅವನಾಗಿದ್ದಾನೆ. ಕಾರಣ ನನ್ನನ್ನ ಸರಿಯಾದ ದಾರಿಯಲ್ಲಿ ನಡೆಸುವುದಕ್ಕಾಗಿ. ಹಲ್ಲೆಲೂಯಾ. ಅದರ ಉದ್ದೇಶ ದೇವರು ನನ್ನನ್ನು ನಾಶ ಮಾಡಬೇಕೆಂಬುದಾಗಿ ಅಲ್ಲ. ಅದರ ಉದ್ದೇಶ ದೇವರು ನನಗೇನೋ ಒಂದು ಶಿಕ್ಷೆ ಕೊಡಬೇಕೆಂಬುದಾಗಿ ಅಲ್ಲ. ನಾನು ಹೋಗ್ತಾ ಇರುವಂತ ಮಾರ್ಗ ಸರಿ ಇಲ್ಲ ಎಂಬುದಾಗಿ ಹೇಳಿ ನನ್ನನ್ನು ಎಚ್ಚರಿಸಿ ಆ ತಪ್ಪಾದ ಮಾರ್ಗದಿಂದ ಬಿಡಿಸಿ ಸರಿಯಾದ ಮಾರ್ಗದಲ್ಲಿ ನಡೆಸುವುದಕ್ಕೆ ದೇವರು ಕೆಲವೊಂದಕ್ಕೆ ಅಪ್ಪಣೆಯನ್ನ ಕೊಡುವವನಾಗಿದ್ದಾನೆ. ಯೋನನಿಗೆ ಬುದ್ಧಿ ಕಲಿಸುವುದಕ್ಕಾಗಿ ದೇವರು ಬಿರುಗಾಳಿಗೆ ಅಪ್ಪಣೆಯನ್ನು ಕೊಟ್ಟ. ಅವಾಗಲೂ ಯೋನನ ಮನಸ್ಸು ತಿರುಗಿಕೊಳ್ಳಲಿಲ್ಲ. ಹಲ್ಲೆಲೂಯಾ. ಯೋನನ್ನ ತಿದ್ದುವುದಕ್ಕಾಗಿ ದೇವರಲ್ಲಿ ಕಲ್ಲೋಲಗಳನ್ನು ಉಂಟು ಮಾಡಿದ. ಅವಾಗಲೂ ಯೋನನ ಮನಸ್ಸು ಬದಲಾಗಲಿಲ್ಲ. ಆದರೆ ಕಡೆಗೆ ದೇವರು ಮೇನಿಗೆ ಅಪ್ಪಣೆ ಕೊಡುತ್ತಾನೆ, ಅವನನ್ನು ನುಂಗು. ಹಲ್ಲೆಲೂಯಾ. ಯಾವ ಮಾರ್ಗದಲ್ಲಿ ಅವನು ಹೋಗಬಾರದು ಎಂಬುದಾಗಿ ಅನ್ಕೊಳ್ತಾ ಇದ್ದಾನೋ, ಯಾವ ಸ್ಥಳಕ್ಕಾಗಿ ಅವನು ಹೋಗಬಾರದು ಎಂಬುದಾಗಿ ಅನ್ಕೊಳ್ತಾ ಇದ್ದಾನೋ, ಅದೇ ಸ್ಥಳಕ್ಕೆ ನೀನು ಅವನನ್ನು ಕರ್ಕೊಂಡು ಹೋಗು ಎಂಬುದಾಗಿ ಹೇಳುವಾಗ, ಹಲ್ಲೆಲೂಯಾ, ಇಲ್ಲಿ ಯೋನನ ಜೀವಿತ ಏನಾಯ್ತಂದ್ರೆ, ಹಲ್ಲೆಲೂಯಾ, ದೇವರು ಹೇಳಿದ್ದನ್ನ ಬಿಟ್ಟು, ಹಲ್ಲೆಲೂಯಾ, ದೇವರು ಹೇಳದೇ ಇರುವಂತಹ ಮಾರ್ಗದಲ್ಲಿ ನಾವು ನಡೆಯುವಂತವರಾಗಿರ್ತೇವೆ. ಒಂದು ಸಾರಿ ದೇವರು ನಮ್ಮನ್ನ ಸೇವೆಗಾಗಿ ಕರೆದಿದ್ದಾನೆ. ಒಂದು ಸಾರಿ ದೇವರು ನಮ್ಮನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಯುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಯಾವನಾದರೂ ಈ ಸೇವೆ ಅನ್ನುವಂತ ನೇಗಿಲ ಮೇಲೆ ಕೈ ಇಟ್ಟು ಆತನು ಹಿಂತಿರುಗಿ ನೋಡುವುದಾದರೆ, ಹಲ್ಲೆಲೂಯಾ, ಅವನು ನನಗೆ ಯೋಗ್ಯನಲ್ಲ ಎಂಬುದಾಗಿ. ಏನೇ ಕಷ್ಟ ಬರಲಿ, ಸಮಸ್ಯೆ ಬರಲಿ, ದುಃಖ ಬರಲಿ, ಏನೇ ಹಿಂಸೆಗಳು ಬರಲಿ, ವಿರೋಧ ಬರಲಿ, ಹಸುವೆ ಇರಲಿ, ಏನೇ ಆಗಲಿ, ಹಲ್ಲೆಲೂಯಾ, ಕರ್ತನ ಸೇವೆಯಲ್ಲಿ ಅವನು ಮುಂದೆ ನಡೆಯುವನಾಗಿರಬೇಕು. ಕೆಲವು ಸರಿ ಕಷ್ಟಗಳು ಬರ್ತವೆ, ಹಾಗಂತ ಹೇಳಿ ನಾವು ದೇವರನ್ನ ಬಿಟ್ಟು ಹೋಗಬಾರ್ದು. ಕೆಲವು ಸಾರಿ ಕೆಲವು ಪಟ್ಟಣಗಳಲ್ಲಿ ಜನರು ಕೆಟ್ಟವರಾಗಿರ್ತಾರೆ. ಎಷ್ಟೋ ಜನ ಸೇವಕರನ್ನ ಹಿಂಸಿಸ್ತಾರೆ, ಸೇವಕರನ್ನ ಬಡಿತಾರೆ, ಸೇವಕರನ್ನ ಬೈತಾರೆ, ಸೇವಕರನ್ನ ಕೊಲೆ ಮಾಡ್ತಾರೆ. ಆದರೂ ಹಲ್ಲೆಲೂಯಾ, ಅದನ್ನು ತಪ್ಪಿಸಿಕೊಂಡು ನಾವು ಓಡುವುದಕ್ಕೆ ಪ್ರಯತ್ನ ಮಾಡಬಾರ್ದು. ಅದನ್ನು ತಪ್ಪಿಸಿಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡಬಾರ್ದು. ಒಂದು ಸಾರಿ ನಾನು ಶಿಲುಬೆಯನ್ನು, ಯೇಸು ಕ್ರಿಸ್ತನ ಶಿಲುಬೆ ನನಗೆ ಕೊಟ್ಟಂಥ ಶಿಲುಬೆಯನ್ನು ನಾನು ಹೊತ್ತುಕೊಂಡಿದ್ದೇನೆಂದರೆ, ಹಲ್ಲೆಲೂಯಾ, ಅದೇ ಮಾರ್ಗದಲ್ಲಿ ನಾನು ನಡಿಬೇಕು. ಶಿಲುಬೆ ಅಂದರೆ ಏನು? ಶಿಲುಬೆ ಏನು ಸೂಚಿಸುವಂಥದ್ದಾಗಿದೆ? ಕಷ್ಟಗಳನ್ನು ಸೂಚಿಸುವಂಥದ್ದಾಗಿದೆ. ಯೇಸು ಕ್ರಿಸ್ತನು ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವಾಗ ಆತನಿಗೆ ಏನಾದರೂ ಸನ್ಮಾನ ಮಾಡಿದ್ರ? ಇಲ್ಲ. ಹಲ್ಲೆಲೂಯಾ. ಆತನನ್ನು ಅವಮಾನಿಸಿದರು, ನಿಂದಿಸಿದರು, ಹಿಂಸಿಸಿದರು. ಭಾರವಾದ ಶಿಲುಬೆಯನ್ನು ಹೊರಿಸಿ ತಮ್ಮ ಇಷ್ಟ ಬಂದ ಹಾಗೆ ಒಂದು ಪ್ರಾಣಿಗಳನ್ನು ಹೊಡೆಯುವ ರೀತಿಯಲ್ಲಿ ಬಾರ್ಕೋಲದಿಂದ ಆತನ ಹೊಡೆಯುತ್ತಾ ಅವರು ನೇಮಕ ಮಾಡಿದ ಸ್ಥಳದವರೆಗೂ ಆತನನ್ನು ಬಿಡಲಿಲ್ಲ. ಹಾಗಾದರೆ ಈ ಸೇವೆ ಅಂದ ತಕ್ಷಣ ಅನೇಕ ಸಾರಿ ಕಷ್ಟಗಳು ಬರ್ತವೆ, ಸಮಸ್ಯೆಗಳು ಬರ್ತವೆ. ಹಲ್ಲೆಲೂಯಾ. ಆದರೆ ನಾವು ಬಿಟ್ಟು ನಮಗೆ ಹಿತವಾದ ಮಾರ್ಗವನ್ನು ನಾವು ಆರಿಸಿಕೊಂಡು ಹೋಗಬಾರ್ದು. ಇಲ್ಲಿ ಯೋನನ ಉದ್ದೇಶ, ಯೋನನ ಆಲೋಚನೆ ಅದೇ ಆಗಿತ್ತು. ಆ ಪಟ್ಟಣದ ಜನರು ಕೆಟ್ಟವರಾಗಿದ್ದಾರೆ, ಅವರು ಜನರನ್ನ ಕೊಲ್ಲುವವರಾಗಿದ್ದಾರೆ, ಹಿಂಸಕರಾಗಿದ್ದಾರೆ, ದೂಷಕರಾಗಿದ್ದಾರೆ. ಆ ಪಟ್ಟಣಕ್ಕೆ ನಾನು ಹೋಗಲೇಬಾರದು ಎಂಬುದಾಗಿ ಯೋನನು ಹೋಗ್ತಾ ಇದ್ದಾನೆ. ಆದರೆ ದೇವರು ಬಿಡಲಿಲ್ಲ. ದೇವರ ಕರೆಯಿಂದ ಯಾರು ತಪ್ಪಿಸಿಕೊಳ್ಳಕ್ಕೆ ಆಗುವುದಿಲ್ಲ. ಇವತ್ತು ನಾವು ಸಾಲಗಳಲ್ಲಿ, ಸಮಸ್ಯೆಗಳಲ್ಲಿ, ಕಷ್ಟಗಳಲ್ಲಿ, ರೋಗಗಳಲ್ಲಿ ಕೆಲವು ಸಾರಿ ನಾವು ಹಾದು ಹೋಗ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಏನು? ನಾವು ನಡೀತಾ ಇರುವಂತಹ ಮಾರ್ಗವು ಸರಿಯಾದ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಾ, ಅಥವಾ ನಮಗೆ ಇಷ್ಟ ಬಂದ ಹಾಗೆ ನಾವು ನಡೀತಾ ಇದ್ದೀವಾ? ದೇವರ ವಾಕ್ಯಗಳನ್ನು ನಾವು ಅಲ್ಲಗಳಿತಾ ಇದ್ದೀವಾ? ಯಾವುದನ್ನ ನಾವು ಅನುಸರಿಸಿ ನಡೀತಾ ಇದ್ದೇವೆ? ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಕೆಲವು ಸಾರಿ ನಮ್ಮನ್ನ ತಿದ್ದುವುದಕ್ಕಾಗಿ ದೇವರು ಏನ್ ಮಾಡ್ತಾನೆ? ಅಪ್ಪಣೆ ಕೊಡುವಂತವನಾಗಿದ್ದಾನೆ. ಆತನು ಕೆಲವು ಸರಿ ಸಾಲಗಳಿಗೆ ಅಪ್ಪಣೆ ಕೊಡಬಹುದು, ಕೆಲವು ಸರಿ ರೋಗಗಳಿಗೆ ಅಪ್ಪಣೆ ಕೊಡಬಹುದು. ಹಲ್ಲೆಲೂಯಾ. ಕೆಲವು ಸರಿ ಹಿಂಸಿಸುವವರಿಗೆ ಅಪ್ಪಣೆ ಕೊಡಬಹುದು. ಕಾರಣ ಏನಂದ್ರೆ ನಮ್ಮ ತಪ್ಪುಗಳೇ ಇದಕ್ಕೆ ಕಾರಣ. ಹಲ್ಲೆಲೂಯಾ. ಹಾಗಾದ್ರೆ ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ಸರಿಯಾದ ಮಾರ್ಗದಲ್ಲಿ ನಾವು ನಡೆಯುವವರಾಗಿರ್ಬೇಕು.
ನೀವು ಅನ್ಕೊಳ್ಬಹುದು, ಹಲ್ಲೆಲೂಯಾ, ಇಲ್ಲ ಇದೆಲ್ಲ ಹಳೆ ಒಡಂಬಡಿಕೆಯಲ್ಲಿ ನಡೆದಿದೆ, ನಾವು ಹೊಸ ಒಡಂಬಡಿಕೆ ಇದ್ದೀವಿ, ಇದೆಲ್ಲ ನಮ್ಮ ಜೀವಿತದಲ್ಲಿ ಸಂಭವಿಸುವುದಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತನು ಪ್ರೀತಿಸುವವನಾಗಿದ್ದಾನೆ, ಆತನು ಕರುಣಾಮಯನಾಗಿದ್ದಾನೆ, ದಯಾಸಾಗರನಾಗಿದ್ದಾನೆ. ನಾವು ಏನೇ ಮಾಡಿದರೂ ಕ್ಷಮಿಸಿ ನಮ್ಮನ್ನು ಆಶೀರ್ವದಿಸಿ ಮುಂದೆ ನಡೆಸ್ತಾನೆ ಎಂಬುದಾಗಿ ನೀವು ತಿಳ್ಕೊಂಡಿರಬಹುದು. ಹಲ್ಲೆಲೂಯಾ. ನಮ್ಮ ಎಷ್ಟು ದೇವರು ನಮ್ಮನ್ನು ಪ್ರೀತಿಸುವವನಾಗಿದ್ದಾನೋ ಅಷ್ಟೇ ನಮ್ಮನ್ನು ತಿದ್ದಿ ಸರಿಯಾದ ಮಾರ್ಗದಲ್ಲಿ ಆತನು ನಡೆಸುವವನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ ದೇವರ ಕರೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯ. ಯೋಹಾನನ ಬರೆದ ಸುವಾರ್ತೆ 21ನೇ ಅಧ್ಯಾಯ ಅದರ 2-3 ವಚನಗಳನ್ನ ನಾವು ಓದಿಕೊಳ್ಳೋಣ. ಸೀಮೋನ್ ಪೇತ್ರನು, ದಿದುಮನೆಂಬ ತೋಮನು, ಯೂದಾಯದ ಕಾನಾ ಊರಿನ ನತಾನಯೇಲನು, ಜೆಬೆದಾಯನ ಕುಮಾರರು, ಆತನ ಶಿಷ್ಯರಲ್ಲಿ ಇನ್ನಿಬ್ಬರು ಕೂಡಿದರು. ಅವರಿಗೆ ಸೀಮೋನ್ ಪೇತ್ರನು, ನಾನು ಮೀನು ಹಿಡಿಯುವುದಕ್ಕೆ ಹೋಗುತ್ತೇನೆಂದು ಹೇಳಲು ಅವರು, ನಾವು ನಿನ್ನ ಸಂಗಡ ಬರುತ್ತೇವೆ ಅಂದರು. ಅವರು ಹೊರಟು ಹೋಗಿ ದೋಣಿಯನ್ನ ಹತ್ತಿದರು. ಆದರೆ ರಾತ್ರಿ ಎಲ್ಲವೂ ಮೀನು ಹಿಡಿದರು, ಒಂದು ಮೀನು ಸಿಕ್ಕಲಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಇವರ ಕೆಲಸ ಏನು? ಮೊದಲು ಮೀನು ಹಿಡಿಯುವಂತ ಕೆಲಸ. ಯೇಸು ಕ್ರಿಸ್ತನು ಸೇವೆಯನ್ನ ಪ್ರಾರಂಭ ಮಾಡಿದ ದಿನಗಳಲ್ಲಿ ಇವರು ಮೀನುಗಳನ್ನು ಹಿಡಿಯುವಂತ ಸ್ಥಳದಲ್ಲಿ ಹೋಗಿ ಯೇಸು ಕ್ರಿಸ್ತನು ಅವರಿಗೆ ಹೇಳ್ತಾರೆ ಏನಂದ್ರೆ, ನೀವು ನಿಮ್ಮ ಬಲೆಗಳನ್ನ ನಿಮ್ಮ ದೋಣಿಗಳನ್ನ ಬಿಟ್ಟು ನನ್ನನ್ನ ಹಿಂಬಾಲಿಸಿರಿ. ನೀವು ಇದುವರೆಗೂ ಮೀನನ್ನ ಹಿಡಿಯುತ್ತಾ ಬಂದಿದ್ದೀರಿ, ಆದ್ರೆ ಇನ್ನು ಮುಂದೆ ನಾನು ನಿಮ್ಮನ್ನ ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಇವರನ್ನ ಕರೆದಿದ್ದು ಮನುಷ್ಯರನ್ನ ಹಿಡಿಯುವುದಕ್ಕಾಗಿ, ಮನುಷ್ಯರನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸುವುದಕ್ಕಾಗಿ. ಆದ್ರೆ ಯಾವಾಗ ಯೇಸು ಕ್ರಿಸ್ತನನ್ನ ಶಿಲುಬೆಗೆ ಹಾಕಿದ್ರು, ಯಾವಾಗ ಯೇಸು ಕ್ರಿಸ್ತನು 3ನೇ ದಿನದಲ್ಲಿ ಎದ್ದು ಬಂದರು, ಈಗ ಮತ್ತೆ ಎಲ್ಲಿ ಹೋಗ್ತಾ ಇದ್ದಾರೆ ಅವರು? ಅವ್ರ ಹಳೆ ಕೆಲಸ ಏನು? ಮೀನು ಹಿಡಿಯುವುದು. ಎದಕ್ಕೆ ಹೋಗ್ತಾ ಇದ್ದಾರೆ ಇವರು? ಮೀನು ಹಿಡಿಯುವುದಕ್ಕೆ. ಆದ್ರೆ ಕರ್ತನು ಇವರನ್ನು ಕರೆದಿದ್ದು ಎದಕ್ಕಾಗಿ? ಸೇವೆಗಾಗಿ, ಮನುಷ್ಯರನ್ನ ಹಿಡಿಯುವ ಬೆಸ್ತರನ್ನಾಗಿ. ಆದ್ರೆ ಇವರು ಹೋಗ್ತಾ ಇರುವುದು ಎಲ್ಲಿ? ಮೀನು ಹಿಡಿಯುವುದಕ್ಕಾಗಿ. ಹಾಗಾದ್ರೆ 3.5 ವರ್ಷ ಇವರಿಗೆ ಟ್ರೈನಿಂಗ್ ಆಯ್ತು. 3.5 ವರ್ಷ ಇವರು ಕರ್ತನ ಸಂಗಡವಿದ್ರು. ಸಾಯ್ಬೇಕಾದ್ರೂ ನಾವು ನಿನ್ ಜೊತೆಯಲ್ಲೇ ಸಾಯ್ತೀವಿ ಎಂಬುದಾಗಿ ಹೇಳಿದ್ರು. ಆದ್ರೆ ಈಗ ಯೇಸುವನ್ನ ಬಿಟ್ಟು, ಆತನ ಸೇವೆಯನ್ನ ಬಿಟ್ಟು ಏನ್ ಮಾಡ್ತಾ ಇದ್ದಾರೆ? ಹಿಂದಕ್ಕೆ ಹೋಗ್ತಾ ಇದ್ದಾರೆ, ಮೀನು ಹಿಡಿಯುವುದಕ್ಕೆ ಹೋಗ್ತಾರೆ. ಎಷ್ಟು ಜನ ನಮ್ಮ ಒಳಗಡೆ ಇಲ್ಲ? ಎಷ್ಟು ಜನ ನಮ್ಮ ಒಳಗಡೆ ಇಲ್ಲ? ಒಂದು ರೋಗದಲ್ಲಿ ಇದ್ದೀನಿ ನಾನು, ಅವತ್ತು ಪ್ರಾರ್ಥನೆ ಮಾಡಿದ್ದೀನಿ, ದೇವರೇ ಇನ್ನು ಮೇಲೆ ಬದುಕಿದ್ರು ನಿನಗಾಗಿ, ಸತ್ತರು ನಿನಗಾಗಿ, ಇನ್ನು ಮೇಲೆ ನಾನು ಯಾವ ತಪ್ಪನ್ನು ಮಾಡುವುದಿಲ್ಲ, ದೇವರೇ ನಿನ್ನನ್ನೇ ಪ್ರೀತಿಸ್ತೇನೆ, ನಿನ್ನನ್ನೇ ಹಿಂಬಾಲಿಸ್ತೇನೆ ಅಂತ ಮಾತು ಕೊಡ್ತೇವೆ. ಆದರೆ ಸ್ವಲ್ಪ ದಿನ ಹೋದ್ಮೇಲೆ ಎಲ್ಲ ಚೆನ್ನಾಗಿ ಆದ ಬಳಿಕ ಕೈಯಲ್ಲಿ ಹಣ ಬರುವಾಗ ಮತ್ತೆ ಅದೇ ರಾಗ, ಅದೇ ಹಾಡ, ಅದೇ ಚಟಗಳು, ಅದೇ ಜೀವಿತ. ಹಲ್ಲೆಲೂಯಾ. ಹಿಂದೆ ತಿರುಗಿ ನೋಡ್ತಾ ಇದ್ದೇವೆ, ಹಳೆ ಜೀವಿತವನ್ನ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಹಾಗಾದ್ರೆ ಇವರು 3.5 ವರ್ಷ ಯೇಸುವಿನ ಸಂಗಡ ಇದ್ದವರು. ಹಾಗಾದ್ರೆ ಇವರು ದೇವರ ಜೊತೆಗೆ ಜೀವಿಸಿದವರು, ದೇವರಲ್ಲಿ ಭಯಭಕ್ತಿ ಉಳ್ಳಂತವರು. ಹಾಗಾದ್ರೆ ಇವರು ಬಲೆ ಹಾಕಿದಾಗ ಇವರ ಬಲೆ ಹರಿದು ಹೋಗುವಷ್ಟು ಮೀನು ಇವರಿಗೆ ಸಿಗಬೇಕಾಗಿತ್ತು, ಸಿಗಲಿಲ್ಲ. ಕಾರಣ ಏನಂದ್ರೆ ಯೇಸು ಕ್ರಿಸ್ತನು ಈ ಸೇವೆಗಾಗಿ ಅವರನ್ನ ಕರೆದಿದ್ದಿಲ್ಲ. ಅವರು ಮಾಡುವಂತ ಸೇವೆ ಬೇರೆ ಆಗಿತ್ತು. ಅದಕ್ಕಾಗಿ ಅವರು ದೇವರನ್ನ ಬಿಟ್ಟು ಆ ಹಿಂತಿರುಗಿ ಅದೇ ಕೆಲಸಕ್ಕೆ, ಅದೇ ಪಾಪದ ಜೀವಿತಕ್ಕೆ ಅವರು ಹೋಗಿರುವುದರಿಂದ ಒಂದು ಸಣ್ಣ ಮೀನಾದ್ರೂ ಅವರಿಗೆ ಸಿಗಲಿಲ್ಲ. ಒಂದು ತಿಳ್ಕೊಳ್ರಿ, ಇವತ್ತು ದೇವರನ್ನ ಬಿಟ್ಟು ನಾನು ಏನಾದರೂ ಸಂಪಾದನೆ ಮಾಡ್ತೇನೆ ಅನ್ನೋದಾದ್ರೆ, ದೇವರನ್ನ ಬಿಟ್ಟು ನಾನು ಚೆನ್ನಾಗಿ ಜೀವಿಸ್ತೇನೆ ಅನ್ನುವಂಥದ್ದಿದ್ರೆ, ಹಲ್ಲೆಲೂಯಾ, ಅದು ನಿಮ್ಮ ಭ್ರಮೆ ಅಷ್ಟೇ. ಈ ಲೋಕದಲ್ಲಿ ಯಾರಿಗೂ ಅದು ಸಾಧ್ಯವೇ ಇಲ್ಲ. ನಾವು ಎಲ್ಲಿವರೆಗೂ ಕರ್ತನನ್ನ ಹಿಡಿದುಕೊಂಡಿರ್ತೀವೋ ಅಲ್ಲಿವರೆಗೂ ಆತನ ನಮ್ಮನ್ನು ಹಿಡಿದುಕೊಂಡಿರ್ತಾನೆ. ಹಲ್ಲೆಲೂಯಾ. ನಾವು ಎಲ್ಲಿವರೆಗೂ ಆತನ ಮಾರ್ಗದಲ್ಲಿ ನಾವು ನಡೀತಾ ಇರ್ತೇವೋ ಅಲ್ಲಿವರೆಗೂ ಆತನ ನಮ್ಮ ಸಂಗಡ ನಡೀತಾ ಇರ್ತಾನೆ. ಒಂದು ವೇಳೆ ನಾವು ಬಿಟ್ಟು ತಿರುಗಿ ಅದೇ ಜೀವಿತವನ್ನ ಜೀವಿಸುವುದಾದ್ರೆ, ಅದೇ ಮಾರ್ಗದಲ್ಲಿ ನಾವು ನಡೆಯುವುದಾದ್ರೆ, ಹಲ್ಲೆಲೂಯಾ, ಕೆಲವು ಸಾರಿ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ.
ದೇವರೇ ಅಪ್ಪಣೆ ಕೊಡ್ತಾನೆ. ಹಲ್ಲೆಲೂಯಾ. ಯಾರು ಅಪ್ಪಣೆ ಕೊಡ್ತಾರೆ? ದೇವರೇ ಅಪ್ಪಣೆ ಕೊಡ್ತಾನೆ ಸಮಸ್ಯೆಗಳಿಗೆ. ಮೀನು ಸಿಕ್ಕಬಾರ್ದು ಅಂತೇಳಿ ಹೇಳಿದವ್ರು ಯಾರು? ಅದೇ ಮುಂದಿನ ವಚನದಲ್ಲಿ ಯೇಸು ಕ್ರಿಸ್ತನು ಬಂದು ಒಂದು ಮಾತು ಹೇಳುವಾಗ ರಾಶಿ ರಾಶಿಯಾಗಿ ಮೀನುಗಳು ಸಿಕ್ಕು. ಹಲ್ಲೆಲೂಯಾ. ಆದರೆ ಅವರು ತಪ್ಪಾದ ಮಾರ್ಗದಲ್ಲಿ ಹೋಗಿರುವುದರಿಂದ ಅದೇ ಮೀನುಗಳಿಗೆ ದೇವರು ಅಪ್ಪಣೆ ಕೊಟ್ಟಾನ, ಒಂದು ಮೀನು ಅವನ ಬಲೆಯಲ್ಲಿ ಬೀಳಬಾರ್ದು ಅಂತೇಳಿ. ಇವತ್ತು ಯೇಸುವನ್ನ ಬಿಟ್ಟು ನಾನು ಬಹಳ ಸಂಪಾದನೆ ಮಾಡಬೇಕು, ಹಲ್ಲೆಲೂಯಾ, ನಾನು ಹಾಗೆ ಮಾಡಬೇಕು ಹೀಗೆ ಮಾಡ್ಬೇಕಂತೇಳಿ ಒಂದು ವೇಳೆ ನಾವು ಹಿಂತಿರುಗಿ ಅದೇ ಜೀವಿತಕ್ಕೆ ಹೋಗೋದಾದ್ರೆ ತಪ್ಪಾದ ಅಡ್ರೆಸ್ದಲ್ಲಿ ನೀವು ಹೋಗ್ತಾ ಇದ್ದೀರಿ. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಹೇಳ್ತಾರೆ, ನನ್ನನ್ನು ಬಿಟ್ಟು ನೀವು ಏನು ಮಾಡೋಕ್ಕೆ ಆಗುವುದೇ ಇಲ್ಲ. ನೀವೇನೇ ಮಾಡಬೇಕಾದ್ರೂ ಯಾರನ್ನ ಹಿಡ್ಕೊಂಡಿರ್ಬೇಕು? ಕರ್ತನನ್ನು ಹಿಡ್ಕೊಂಡಿರ್ಬೇಕು. ಆತನನ್ನು ಬಿಟ್ಟು ನಮಗೆ ಏನು ಮಾಡೋಕ್ಕಾಗೋದಿಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ಶಿಷ್ಯರು ತಿರುಗಿ ಹೋಗುವಾಗ ಅವರು ಮಾಡ್ತಕ್ಕಂಥ ಕೆಲಸದಲ್ಲಿ ಅವರಿಗೆ ಯಶಸ್ಸು ಸಿಗಲಿಲ್ಲ. ಇವತ್ತು ಒಂದು ವೇಳೆ ದೇವರು ನನ್ನನ್ನು ಕರೆದಂಥ ಉದ್ದೇಶವನ್ನು ಬಿಟ್ಟು ನಾನು ತಪ್ಪಾದ ಮಾರ್ಗದಲ್ಲಿ ಹೋಗುವುದಾದರೆ ಹಲ್ಲೆಲೂಯಾ, ಅದರಲ್ಲಿ ಯಶಸ್ವಿ ಆಗುವುದಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ. ಹಾಗಾದ್ರೆ ದೇವರು ಹೇಳಿದಂಥ ಮಾರ್ಗದಲ್ಲಿ ನಾನು ನಡೆಯುವುದಾದರೆ, ದೇವರು ಹೇಳಿದಂಥ ಮಾರ್ಗದಲ್ಲಿ ನಾನು ನಡೆಯುವುದಾದರೆ ಹಲ್ಲೆಲೂಯಾ, ಕರ್ತನು ಎಲ್ಲವನ್ನ ನನಗೆ ಕೊಡುವಂಥವನಾಗಿದ್ದಾನೆ. ಒಂದು ವಚನವನ್ನು ಓದಿಕೊಡ್ರಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಚನ. ಇದೆಲ್ಲ ನಿಮಗೆ ಗೊತ್ತಿರುವಂಥ ವಚನ. ಮತ್ತಾಯ 6:33. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡ್ರಿ, ಇವುಗಳ ಕೂಡ ನಿಮಗೆ ದೊರಕುವು. ಹಲ್ಲೆಲೂಯಾ. ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡ್ರಿ, ದೇವರ ನೀತಿಯನ್ನು ಹುಡುಕ್ರಿ, ದೇವರ ಸತ್ಯವನ್ನು ಹುಡುಕ್ರಿ, ಆತನ ಸನ್ಮಾರ್ಗದಲ್ಲಿ ನೀವು ನಡೀರಿ. ನಾಳಿನ ವಿಷಯಕ್ಕಾಗಿ ನೀವು ಚಿಂತೆ ಮಾಡಬೇಡ್ರಿ. ಹಲ್ಲೆಲೂಯಾ. ನೀವು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನೀವು ತವಕ ಪಡುವುದಾದ್ರೆ ನಿಮಗೇನು ಬೇಕೋ ಅದೆಲ್ಲವನ್ನ ಆತನ ಕೊಡಲು ಏನಾಗಿದ್ದಾನೆ? ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಇದರ ಮೇಲಿನ ಅಧ್ಯಾಯ, ಇದೇ ಅಧ್ಯಾಯದಲ್ಲಿ ನೀವು ಮೇಲಿನ ವಚನವನ್ನು ನೋಡುವುದಾದ್ರೆ 6:8ನೇ ವಚನವನ್ನು ನೀವು ಓದುವುದಾದ್ರೆ ನೋಡ್ರಿ, ಅಲ್ಲಿ ಓದ್ರಿ ವಚನ 6:8. ಆದುದರಿಂದ ನೀವು ಅವರ ಹಾಗೆ ಆಗಬೇಡ್ರಿ, ನೀವು ನಿಮ್ಮ ತಂದೆಯನ್ನ ಬೇಡಿಕೊಳ್ಳುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವಿದೆ ಎಂಬುದು ಆತನಿಗೆ ತಿಳಿದೇ ಅದೇ. ನೀವು ಬೇಡುವುದಕ್ಕಿಂತಲೂ ಮುಂಚಿತವಾಗಿ, ನೀವು ಯೋಚನೆ ಮಾಡುವುದಕ್ಕಿಂತ ಮುಂಚಿತವಾಗಿ ನಿಮಗೆ ಏನು ಬೇಕು ಎಂಬುದಾಗಿ ಹಲ್ಲೆಲೂಯಾ. ಒಂದು ವೇಳೆ ನಿಮ್ಮ ಹೆತ್ತವರು ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ನೀವು ನಂಬಿದಂಥ ಕರ್ತನಿಗೆ ಗೊತ್ತು ನಿಮಗೇನು ಬೇಕು ಎಂಬುದಾಗಿ. ಹಾಗಾದರೆ ನನ್ನ ಕೆಲಸ ಏನು? ದೇವರ ರಾಜ್ಯಕ್ಕಾಗಿ ನೀತಿಗಾಗಿ, ದೇವರು ಕರೆದಂಥ ಸೇವೆಯಲ್ಲಿ ನಾನು ನಿಯತ್ತಾಗಿ, ದೇವರು ಕರೆದಂಥ ಈ ರಕ್ಷಣೆ ಮಾರ್ಗದಲ್ಲಿ ನಿಯತ್ತಾಗಿ ಹಲ್ಲೆಲೂಯಾ ನಾನು ಮುಂದೆ ನಡೆಯುವುದಾದರೆ ಕರ್ತನು ಖಂಡಿತವಾಗಲು ನನಗೆ ಏನು ಬೇಕೋ ಅದೆಲ್ಲವನ್ನ ಸಂದರ್ಭಕ್ಕೆ. ಅಧ್ಯಾಯ 8ನೇ ವಚನ. ಆಗ ಯಾವನನ್ನು ಕಳುಹಿಸಲಿ, ಯಾವನು ನಮಗೋಸ್ಕರ ಹೋಗುವನು ಎಂಬ ಕರ್ತನ ನುಡಿಯನ್ನು ಕೇಳಿ, ಇಗೋ ನಾನಿದ್ದೇನೆ, ನನ್ನನ್ನು ಕಳುಹಿಸು ಅಂದನು. ಹಲ್ಲೆಲೂಯಾ. ಈ ಮಾತನ್ನ ಯಾರು ಹೇಳ್ತಾ ಇದ್ದಾರೆ? ಯೆಶಾಯನು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಯೆಶಾಯನು ಹೇಳ್ತಾ ಇದ್ದಾನೆ, ದೇವರೇ ಇಗೋ ನಾನು ನಿನ್ನ ಸೇವೆಗಾಗಿ ರೆಡಿ ಆಗಿದ್ದೇನೆ, ನಿನ್ನ ಸೇವೆ ಮಾಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ, ನನ್ನನ್ನು ನೀನು ಎಲ್ಲಿ ಕಳಿಸಿಕೊಟ್ರು ನಾನು ಹೋಗುವುದಕ್ಕೆ ಸಿದ್ಧನಾಗಿದ್ದೇನೆ, ನಾನು ಹೋಗ್ತೇನೆ ಎಂಬುದಾಗಿ ಯೆಶಾಯನು ಹೇಳ್ತಾನೆ. ಮುಂದೆ ಬರ್ತಾನೆ ಸೇವೆ ಮಾಡುವುದಕ್ಕಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಇವತ್ತು ಸೇವೆಯಿಂದಲೂ ತಪ್ಪಿಸಿಕೊಂಡು ಅನೇಕರು ಓಡುವಂತವರಾಗಿದ್ದಾರೆ. ಯಾರ? ಯೋನನ ಹಾಗೆ. ಹಲ್ಲೆಲೂಯಾ. ಕರ್ತನು ಕರೆದಂತ ಮಾರ್ಗವನ್ನು ಬಿಟ್ಟು ಓಡುವವರಾಗಿದ್ದಾರೆ, ಹಿಂತಿರುಗಿ ಓಡುವವರಾಗಿದ್ದಾರೆ, ಹಿಂತಿರುಗಿ ನೋಡುವವರಾಗಿದ್ದಾರೆ. ಯಾರ ಹಾಗೆ? ಯೋನನ ಹಾಗೆ. ಹಾಗಾದ್ರೆ ಒಂದು ವೇಳೆ ನಾವು ಕರ್ತನನ್ನ ಬಿಟ್ಟು ಆತನ ಕರೆದಂತ ಕರೆಯನ್ನು ನಾವು ನಿರ್ಲಕ್ಷ್ಯ ಮಾಡಿ ಆತನಿಂದ ನಾವು ತಪ್ಪಿಸಿಕೊಳ್ಳಬೇಕೆಂಬುದಾಗಿ ಓಡುವುದಾದರೆ ಖಂಡಿತವಾಗಲು ಆತನ ಕೈಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ.
ಕೆಲವುಗಳಿಗೆ ದೇವರು ಅಪ್ಪಣೆ ಕೊಡುವವನಾಗಿದ್ದಾನೆ. ಆ ಕೆಲವು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಅದನ್ನೆಲ್ಲ ಸಂಧಿಸಬೇಕು, ಅದನ್ನು ಅನುಭವಿಸಬೇಕು. ಹಲ್ಲೆಲೂಯ. ಅದು ಎಲ್ಲದರ ಒಳಗಡೆ ನಾವು ಹಾದು ಹೋಗಬೇಕು. ಒಂದು ವೇಳೆ ಮೊದಲನೇ ಯೋನನು ದೇವರ ಮಾತಿಗೆ ವಿಧೇಯನಾಗಿ ತಾರ್ಸಿಸ್ಗೆ ಹೋಗುವಂತ ಮಾರ್ಗವನ್ನ ಬಿಟ್ಟು ನಿನಿವೆ ಪಟ್ಟಣಕ್ಕೆ ಅವನು ಪ್ರಯಾಣ ಮಾಡಿದ್ರೆ 3 ದಿನ ಅವನು ಮೀನಿನ ಹೊಟ್ಟೆಯಲ್ಲಿ ಇರಬೇಕಾಗಿಯೂ ಇರಲಿಲ್ಲ, ಅಲ್ಲಿ ಬಿರುಗಾಳಿ ಏಳ್ತಾನೂ ಇರಲಿಲ್ಲ, ಅಲ್ಲ ಕಲ್ಲೋಲ ಉಂಟಾಗ್ತಾನೂ ಇರಲಿಲ್ಲ. ಒಂದು ತಾಸು ಇಲ್ಲಿ ನಮಗೆ ಸರಿಯಾದ ಗಾಳಿ ಇಲ್ಲ, ನಮಗಿಲ್ಲಿ ಕೂಡಕ್ಕೆ ಆಗ್ತಾ ಇಲ್ಲ. 3 ದಿನ ಯಾವ ಹೊಟ್ಟೆಯಲ್ಲಿ? ಮೀನಿನ ಹೊಟ್ಟೆಯಲ್ಲಿ. ತಾಯಿ ಅದರ ಪ್ರೀತಿಯುಳ್ಳ ದೇವರ ಮಕ್ಕಳೇ, ಇವತ್ತು ನಾವು ಯಾವ ಮಾರ್ಗದಲ್ಲಿ ನಡೀತಾ ಇದ್ದೇವೆ? ನಮಗೆ ಇಷ್ಟವಾದ ಮಾರ್ಗವನ್ನ ಖಂಡಿತವಾಗ್ಲೂ ನಾವು ಆರಿಸ್ಕೋಬಾರ್ದು. ಹಲ್ಲೆಲೂಯ. ಒಂದು ಸಾರಿ ದೇವರು ನಮ್ಮನ್ನು ಕರೆದಿದ್ದಾನಂದ್ರೆ ನಾವು ತಿರುಗಿ ನೋಡಬಾರದು. ನಾವು ಯಾರು ನೋಡ್ಬೇಕು? ಪೌಲ ಹೇಳ್ತಾನೆ, ಯಾರು ನೋಡ್ಬೇಕತ್ರಿ? ಹಲ್ಲೆಲೂಯ. ಸುವಾರ್ತೆಯನ್ನು ನಾವು ಸಾರುವವರಾಗಿರ್ಬೇಕು, ಅಥವಾ ಯೋನನ ಹಾಗೆ ತಪ್ಪಿಸಿಕೊಂಡು ಓಡುವವರು ನಾವು ಆಗಿರಬಾರದು. ಹಲ್ಲೆಲೂಯ. ದೇವರು ನಮ್ಮನ್ನ ಸೇವೆಗಾಗಿ ಕರೆದಿದ್ದಾನೆ, ಆತನ ರಾಜ್ಯಕ್ಕಾಗಿ, ನೀತಿಗಾಗಿ, ತವಕ ಪಡುವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ. ಹಾಗಾದ್ರೆ ನಮ್ಮ ಇಷ್ಟದಂತೆಯೇ ನಾವು ಜೀವಿಸಬಾರದು. ಸ್ವಲ್ಪ ದೇವರ ಇಷ್ಟವನ್ನು ಸಹ ನಾವು ಏನು ಮಾಡಬೇಕು? ನೆರವೇರಿಸುವವರಾಗಿರ್ಬೇಕು. ದೇವರ ರಾಜ್ಯಕ್ಕಾಗಿ ನಾವು ಏನು ಮಾಡಬೇಕು? ದುಡಿಯುವವರಾಗಿರ್ಬೇಕು. ಹಲ್ಲೆಲೂಯ. ಹಾಗಾದ್ರೆ ಯಾರು ಪ್ರತಿಫಲ ಕೊಡ್ತಾರೆ ನಮಗ? ದೇವರು ನಮಗೆ ಪ್ರತಿಫಲವನ್ನ ಕೊಡ್ತಾನೆ. ಕರ್ತನಿಗೆ ಸ್ತೋತ್ರವಾಗಲಿ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಇದುವರೆಗೂ ಕೇಳಿದಂತ ನಿಮ್ಮನ್ನು ಸಹ ದೇವರ ಆಶೀರ್ವಾದ ಮಾಡಲಿ. ಎಲ್ಲರ ಕಣ್ಣುಗಳನ್ನು ಮುಚ್ಚಿರಿ, ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ಕರ್ತನೇ, ನಿನಗೆ ಸ್ತೋತ್ರವಾಗಲಿ ಅಪ್ಪ ರಾಜ್ಯ. ಹೌದು ಕರ್ತನೆ, ದೇವರೇ, ನಿನ್ನ ಕರೆಯಿಂದ ನಾವು ಯಾರು ತಪ್ಪಿಸಿಕೊಳ್ಳಕ್ಕಾಗುವುದಿಲ್ಲ ಕರ್ತನೆ. ಅಪ್ಪ, ನೀನು ಯಾವ ಮನುಷ್ಯನನ್ನ ಕರೀತೀಯೋ ಅವರನ್ನ ನೀನು ಬಿಡುವಂತ ದೇವರಲ್ಲಪ್ಪ, ನಿನಗೆ ಸ್ತೋತ್ರ. ಹಾಲೆಲೂಯ, ಹಾಲೆಲೂಯ. ಕರ್ತನೆ, ಯೋನನು ಎಷ್ಟೇ ತಪ್ಪಿಸಿಕೊಂಡು ಓಡಬೇಕೆಂಬುದಾಗಿ ಪ್ರಯತ್ನ ಮಾಡಿದಾಗಲೂ ಸಹ ನೀವು ಅವನನ್ನು ಹಿಡ್ಕೊಂಡು ಬಂದು ದೇವರೇ, ಆ ನಿನಿವೆ ಪಟ್ಟಣದ ಜನರಿಗೆ ಸುವಾರ್ತೆಯನ್ನು ಸಾರುವಂತೆ ಮಾಡಿದ್ರಿ. ಆ ಪಟ್ಟಣದ ಜನರೆಲ್ಲರೂ ಮಾರ್ಪಾಟು ಹೊಂದುವಂತೆ ನೀನು ಮಾಡಿದೆಯಪ್ಪ, ನಿನಗೆ ಸ್ತೋತ್ರ. ಅದೇ ರೀತಿಯಾಗಿ ದೇವರೇ, ನಾವು ಸಹ ಯಾವುದೇ ಕಾರಣಕ್ಕೂ ದೇವರೇ ಹಿಂತಿರುಗಿ ನೋಡೋರಾಗಿರಬಾರ್ದು. ದೇವರೇ, ನಾವು ಯಾವುದೇ ತಪ್ಪಾದ ಮಾರ್ಗದಲ್ಲಿ ನಾವು ನಡೆಯೋರಾಗಿರಬಾರ್ದು ಕರ್ತನೆ. ನೀನು ಹೇಳಿದ ಮಾರ್ಗದಲ್ಲಿ ನಾವು ನಡೆಯುವವರಾಗಿರಬೇಕು ಅಪ್ಪ. ನಿನ್ನ ಉದ್ದೇಶಗಳು, ನಿನ್ನ ಆಲೋಚನೆಗಳನ್ನು ತಕ್ಕ ಹಾಗೆ ನಾವು ನಡೆಯುವವರಾಗಿರಬೇಕು. ಅದಕ್ಕಾಗಿ ನಮಗೆ ಸಹಾಯ ಮಾಡು ಕರ್ತನೆ. ನಿನಗೆ ಸ್ತೋತ್ರ, 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 ಸ್ತೋತ್ರ. ನೀವು ಹೇಳುವುದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಿನ್ನ ಪಾದ ಒಂದೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ನೀವು ಹೇಳುವುದನ್ನೇ ನಿನ್ ಮಾರ್ಗದಿ ಮಾತ್ರ ನಿನ್ನ ಪಾದ ಒಂದೇ ನನ್ನ ಪ್ರೀತಿಯ ಯೇಸುವೆ. ಆರಾಧನೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಹೇ ಆರಾಧನೆ ಯೇಸುವಿಗೆ. ನೀವು ಹೇಳೋದನ್ನೇ ಮಾಡುವೆ, ನಿನ್ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದ ಒಂದೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೆ. ನೀವು ಹೇಳೋದನ್ನೇ ನಿನ್ ಮಾರ್ಗದಿ ಮಾತ್ರ ನಿನ್ನ ಪಾದ ಒಂದೇ ಹಿಡಿಯುವೆ, ನನ್ನ ಪ್ರೀತಿಯ. ಹೌದು ಕರ್ತನೆ ಅಪ್ಪ, ನೀನು ಹೇಳಿದ ಮಾರ್ಗದಲ್ಲಿ ನಾವು ನಡೀತೇವೆ ಕರ್ತನೆ. ನೇಗಿಲ ಮೇಲೆ ಕೈ ಇಟ್ಟು ಹಿಂತಿರುಗಿ ನೋಡುವವನಿಗೆ ನನಗೆ ಇಷ್ಟ ಇಲ್ಲ ಎಂಬುದಾಗಿ ನೀನು ಹೇಳಿದ್ದೆಪ್ಪ. ದೇವರೇ, ನಾನು ನೇಗಿಲ ಮೇಲೆ ಕೈ ಇಟ್ಟಿದ್ದೇನೆ. ಯಾವುದೇ ಕಾರಣಕ್ಕೂ ಹಿಂತಿರುಗಿ ಲೋಕವನ್ನು ನೋಡದಂತೆ, ಲೋಕದ ಆಸೆಗಳಿಗೆ ಒಳಗಾಗಿ ಹಿಂತಿರುಗಿ ನಾನು ಹೋಗದಂತೆ, ಮಾಡಿದೆ ಅದೇ ತಪ್ಪನ್ನು ಪುನಃ ಮಾಡದಂತೆ ನನಗೆ ಸಹಾಯ ಮಾಡು. ನೀನು ಹೇಳಿದ ಮಾರ್ಗದಲ್ಲಿ ನಾನು ನಡೀಲಿಕ್ಕಾಗೋದು ನನಗೆ ಸಹಾಯ ಮಾಡು ಅಪ್ಪ. ನಿನ್ನ ರಾಜ್ಯಕ್ಕಾಗಿ, ನೀತಿಗಾಗಿ ನಾನು ತವಕ ಪಡುವಂತೆ ನನಗೆ ಸಹಾಯ ಮಾಡು. ನಿನ್ನ ಸೇವೆ ಮಾಡುವಂಥ ಭಾರವನ್ನು ನನಗೆ ದಯಪಾಲಿಸು ಕರ್ತನೆ. ನಿನ್ನ ಸುವಾರ್ತೆಯನ್ನು ಸಾರುವಂಥ ಮಾರ್ಗಗಳನ್ನು ನನಗೆ ಅನುಗ್ರಹಿಸಪ್ಪ. ನಾಶವಾಗಿ ಹೋಗ್ತಾ ಇರುವಂಥ ಜನರನ್ನು ಕರ್ತನೆ, ನಿನ್ನ ಬಳಿಗೆ ಕರೆತರುವುದಕ್ಕಾಗಿ ನನಗೆ ಸಹಾಯ ಮಾಡು.
ಆಶೀರ್ವದಿಸಿ ನಡೆಸು. ಎಲ್ಲ ಮಹಿಮೆ ನಿನಗೆ ಸಲ್ಲಲಿ ಕರ್ತನೆ. ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇವೆ ಪರಲೋಕದ ಸ್ವರ್ಗೀಯ ತಂದೆಯೇ, ಆಮೇನ್ ಆಮೇನ್. ಕರ್ತನು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಈ ವಾಕ್ಯವು ನಿಮಗೆ ಇಷ್ಟ ಆಗಿದ್ರೆ ಅದನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬೇರೆ ನಿಮಗೆ ಪರಿಚಯ ಇರುವ ಎಲ್ಲ ಜನರಿಗೂ ಈ ವಾಕ್ಯವನ್ನು ಸಾರಿರಿ. ಈ ವಾಕ್ಯವನ್ನು ಸೆಂಡ್ ಮಾಡಿರಿ. ಈ ಸೇವೆಯಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಬೇಕೆಂದು ನಿಮ್ಮೆಲ್ಲರೂ ಮನವಿ ಮಾಡಿಕೊಳ್ತೇನೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನೆಲ್ಲರನ್ನ ಆಶೀರ್ವಾದ ಮಾಡಿ.